ನಮಸ್ತೆ. ಶ್ರೀ ಪರಂಜ್ಯೋತಿಯ ಪವಾಡ. ಇಂದಿನ ಪವಾಡದಲ್ಲಿ ಒಡಿಶಾದ ಕಿಯೋಂಜರ್ನ ಬೌನ್ಶುಲಿಯ ಪ್ರಿಯಾಂಕಾ ಮಹಂತಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಮ್ಮ ಕುಟುಂಬವು 2015ರಲ್ಲಿ ಶ್ರೀ ಪರಂಜ್ಯೋತಿಯ ಪಾದಕಮಲಕ್ಕೆ ಸೇರಿತು. ಅದರ ನಂತರ ನಮ್ಮ ಜೀವನದಲ್ಲಿ ಹಲವಾರು ಪವಾಡಗಳು ಸಂಭವಿಸಿವೆ. ನನ್ನ ಅಂತರಂಗ ಪ್ರಪಂಚದಲ್ಲಿನ ಬದಲಾವಣೆಗಳ ಬಗೆಗಿನ ಪವಾಡವೊಂದನ್ನು ನಾನು ಹಂಚಿಕೊಳ್ಳಲಿದ್ದೇನೆ. ನಾನು 2021ರಲ್ಲಿ ಕಾಲೇಜಿನಲ್ಲಿ ನನ್ನ +2 ಶಿಕ್ಷಣಕ್ಕೆ ಸೇರಿದಾಗ ನಾನು ಹೋಲಿಸುವಿಕೆ, ಅಹಂ ಮತ್ತು ಅಸೂಯೆಯಂತಹ ನಕಾರಾತ್ಮಕ ಭಾವನೆಗಳಿಂದ ತುಂಬಿದ್ದೆ. ಪ್ರತಿಕ್ಷಣವೂ ಜನರು ಮತ್ತು ಸನ್ನಿವೇಶಗಳ ಬಗ್ಗೆ ನನ್ನೊಳಗೆ ಆಂತರಿಕ ಸಂಭಾಷಣೆ ನಡೆಯುತ್ತಿತ್ತು. ಇದರಿಂದಾಗಿ ನಾನು ಮಾನಸಿಕವಾಗಿ ಬಳಲುತ್ತಿದ್ದೆ ಮತ್ತು ನನ್ನ ಓದಿನಲ್ಲಿ ಗಮನ ಹರಿಸಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಯಾವಾಗಲೂ ಮಾನಸಿಕವಾಗಿ ಕುಗ್ಗಿದ ಸ್ಥಿತಿಯಲ್ಲಿ ಇರುತ್ತಿದ್ದೆ. ಶ್ರೀ ಅಮ್ಮ ಭಗವಾನರ ಬೋಧನೆಗಳನ್ನು ಕೇಳಿದ ನಂತರ ನನ್ನೊಳಗೆ ಕೆಲವು ಬದಲಾವಣೆಗಳು ಸಂಭವಿಸಿದವು. ನಂತರ ನಾನು ಮುಕ್ತಿ ಮೋಕ್ಷ ಯಜ್ಞದ ತರಗತಿಗಳು ಮತ್ತು ವಿವಿಧ ಗುರುಕುಲ ಪ್ರಕ್ರಿಯೆಗಳಿಗೆ ನಿಯಮಿತವಾಗಿ ಭಾಗವಹಿಸಿದೆ. ನನ್ನೊಳಗೆ ಒಂದು ಪರಿವರ್ತನೆಯನ್ನು ಅನುಭವಿಸಿದೆ. ನನ್ನ ಮನಸ್ಸು ನಿಶ್ಶಬ್ದವಾಯಿತು ಮತ್ತು ನಕಾರಾತ್ಮಕ ಭಾವನೆಗಳು ಆ ನಂತರ ನನ್ನನ್ನು ತೊಂದರೆಗೊಳಿಸಲಿಲ್ಲ. ನಾನು ಯಾವುದೇ ಟ್ಯೂಷನ್ಗೆ ಹಾಜರಾಗದ ಕಾರಣ ನಾನು ಉತ್ತಮ ಅಂಕಗಳನ್ನು ಗಳಿಸಲಾಗುವುದಿಲ್ಲ ಎಂಬ ಆತಂಕವನ್ನು ಹೊಂದಿದ್ದೆ. ಆದರೆ ಈ ಆಂತರಿಕ ಪರಿವರ್ತನೆಯ ನಂತರ ಶ್ರೀ ಪರಂಜ್ಯೋತಿಯೊಂದಿಗೆ ನನ್ನ ಬಂಧವು ಗಟ್ಟಿಯಾಗಿದೆ. ಶ್ರೀ ಪರಂಜ್ಯೋತಿಯವರೇ ನನ್ನ ಮಾನಸಿಕ ಶಕ್ತಿ. ನಾನು ನನ್ನ ಓದಿನ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಯಿತು ಮತ್ತು 2023ರಲ್ಲಿ +2 ಪರೀಕ್ಷೆಯಲ್ಲಿ ನಾನು 65% ಅಂಕಗಳೊಂದಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣಳಾದೆ. ಈಗ ನಾನು ಹೆಚ್ಚಿನ ಅಧ್ಯಯನವನ್ನು ಮುಂದುವರೆಸುತ್ತಿದ್ದೇನೆ. ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ನನ್ನೊಳಗೆ ಅಂತಹ ಮಹತ್ತರವಾದ ಬದಲಾವಣೆಗಳನ್ನು ತಂದಿದ್ದಕ್ಕಾಗಿ ನಿಮ್ಮ ಪಾದಕಮಲಗಳಲ್ಲಿ ಎಂದೆಂದಿಗೂ ಕೃತಜ್ಞ